ಚೂರ್ ಬರ್ತದೆ. ಎತ್ತಕ್ಕೆ ಇಂಗ್ಲಿಷರ್ ಏನಂದಾರಲ್ಲ ಟೆನ್ನು ಅಂತಾರ, ಈ ಮಕ್ಳಿಗ ಸನ್ನು ಅಂತಾರ. ಅದೇ ಬೆಳಗಾನ ಟೆನ್ಷನ್ ಆಗೋಯ್ತು ಅನ್ನಕ್ಕೆ ಹಂಗ 10 ಮಕ್ಳು ಒಂದಿಕ್ಕನ್ ಹೋಗು. ಅಯ್ಯೋ ಭಗವಂತ, ಇಂಗ್ಲಿಷ್ ಅಲ್ಲಿ ಟೆನ್ಷನ್ ಅನ್ನಕ್ಕೆ 10 ಮಕ್ಳು ಅಂತ ಹೇಳಿ ನನ್ನ ಯಾಮರ್ಸ್ಬಿಡೋಣ. ಅಷ್ಟರಿ ಕಾರಣ ನಿನ್ಗ್ಯಾಕೆ ಬೆಳಗನ ಟೆನ್ಷನ್ ಆಗ್ಬಿಟ್ಟು ನಿದ್ ಬರಲಿಲ್ಲ? ಯಾವ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಮೊದ್ಲು ಹೇಳು, ನನ್ ಕೈಲ ಸಹಾಯ ಮಾಡ್ತೀನಿ. ಅಪ್ಪ ಹೇಳ್ತೀನಿ ಕೇಳು. ಈಗ ನೀನ್ ಸತ್ರ ನಿನ್ ಹೆಡ್ತಿ ಬಾಯಿ ಬಡ್ಕತ್ತಾಳೆ, ನಿನ್ ಮಕ್ಳು ಬೆಂಕಿ ಇಟ್ಟು ತಿಥಿ ಮಾಡ್ತಾರೆ ಕಂದ. ನಾ ಸತ್ರ ನನ್ನ ಹೆಡ್ತಿ ಬಾಯಿ ಬಡ್ಕತ್ತಾಳೆ, ನನ್ ಮಕ್ಳು ಬೆಂಕಿ ಇಡ್ತಾರೆ, ತಿಥಿನೂ ಮಾಡ್ತಾರೆ. ಅವನ್ ಸತ್ರ ಅವ್ರ ಅಟ್ಟಿಯರು ಬಾಯಿ ಬಡ್ಕೊಂಡು ಅವನಿಗೂ ಬೆಂಕಿ ಇಟ್ಟು ತಿಥಿನೂ ಮಾಡ್ತಾರೆ. ಇನ್ನೊಬ್ಬ ಸತ್ರೆ ಅವನಿಗೂ ಬೆಂಕಿ ಹಾಕ್ತಾರೆ, ತಿಥಿನೂ ಮಾಡ್ತಾರೆ. ಹಿಂಗೆ ಪ್ರಪಂಚದಲ್ಲಿ ಎಲ್ರೂ ಸತ್ರುವೆ ಬೆಂಕಿ ಹಾಕಿ ತಿಥಿ ಮಾಡೋರು ಇದ್ದೇ ಇರ್ತಾರೆ ಕಂದ. ಆಮೇಲೆ ಎಲ್ಲಾ ಸತ್ ಮೇಲೆ ಕೊನೆಯಲ್ಲಿ ಒಬ್ಬನೇ ಒಬ್ಬ ಉಳ್ಕತಾನಲ್ಲ, ಅವನ್ ಸತ್ತಾಗ ಅವನ್ಗೆ ಯಾರ್ಲಾ ಬಾಯಿ ಬಡ್ಕಂದರು, ಅವನ ಹೆಣಿಗೆ ಯಾರ್ಲಾ ಬೆಂಕಿ ಹಾಕರು, ಅವನ್ಗೆ ಯಾರು ತಿಥಿ ಮಾಡೋರು ಅಂತ ನನಗೆ ಬೆಳಗಾನ ಯೋಚನೆ ಆಗ್ಬಿಟ್ಟು ನಿದ್ದೆ ಬರ್ನಿಲ್ಲ ಕಂದ. ಲೋ ನೀನೇ ಏನಾರ ಪರಿಹಾರ ಕೊಡ್ಲ? ತಲೆ ಕೆಟ್ಟೋಗ್ಬಿಟ್ಟದೆ. ಅಯ್ಯೋ ನಿನ್ ಯಾಕೆ ಕುಟ್ಟೋಗ? ನಾನ್ ಯಾಕೋ ತಲೆ ಕೆಡ್ಸ್ಕೊಂಡ್ ಕುಂತಾವನಿ ಅಂದ್ರೆ ನೀನ್ ಕೊನೆಯಲ್ಲಿ ಸಾಯೋನ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಕುಂತಿದ್ಯಲ್ಲ ಮನೆಯಾಳ. ಅಲ್ಲಿ ನೋಡಿದ್ರೆ ತಮಿಳ್ನಾಡವರು ಕಾವೇರಿ ನೀರಿ ನ್ಯಾಯ ಮಾಡ್ಕೊಂಡ್ ನಿಂತವ್ರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ ಬಿಟ್ಬಿಟ್ಟು ಎಲ್ರು ಸಾಯೋದ್ರ ಬಗ್ಗೆ, ತಿಥಿ ಮಾಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ನಿಂತಿದ್ಯಲ್ಲ. ನಿನ್ ಪಾದ ಎಲ್ಲಿದ್ದಾವಣ್ಣ? ಜೆರಾಕ್ಸ್ ಮಾಡ್ಸ್ಕೊಂಡೋಗಿ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಕೋಣ ಇಲ್ಲಿ. ನನ್ ಪಾದದ ಫೋಟೋ ನಿನ್ಗೆ ಯಾಕೆ ಹೋಗೋ ಬೇವರ್ಸಿ ಮುಂಡತ್ತದೆ? ಹೋದ್ವಾರ